ಜಾವ ಒಂದು 6:06ವರೆಗೆ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಹೋದಾಗ 8 ಗಂಟೆ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ 7-8 ನಾಡುದೋಣಿ ಮುಗಿಸ್ಕೊಂಡಿದೆ. ಸಂತೋಷ್ ಕಾರ್ವಿ ಅಂತ ಹೇಳಿ ದೇವ್ರ ದಯಿಂದ ಬದುಕು ಬಂದಿದ್ದಾರೆ. ಇನ್ನು ಉಳಿದಂತ 3 ಜನ ಮೀನುಗಾರರು, ಜಗದೀಶ್ ಇರ್ಬೋದು, ಸುರೇಶ್ ಸಿಪಾಯಿ ಅವರು ಇರ್ಬೋದು, ಲೋಹಿತ್ ಕಾರ್ವಿ, 3 ಜನರ ಒಂದು ದೇಹ ನಾಪತ್ತೆ ಆಗಿದೆ. ಈಗಿನವರು ಕೂಡ ಸಿಕ್ಕಿಲ್ಲ. ಇದರಲ್ಲಿ ಒಬ್ರು ಕುಟುಂಬಸ್ಥರು. ಈ ರೀತಿಯಂತ ಒಂದು ದುರ್ಘಟನೆ ಬೆಳಗ್ಗೆ ನಡೆದಿದೆ. ಈಗಾಗಲೇ ಗೌರವಿತ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಮತ್ತೆ ಸನ್ಮಾನಿತ ಕಿರಣ್ ಕೊಡ್ಗೆ ಅವರು, ಮತ್ತು ಬೆಂಗಳೂರಿಂದನೇ ನಮ್ಮ ಶಾಸಕರಾದಂಥ ಗುರುರಾಜ್ ಗಂಟೆಹೊಳೆ ಅವರು ಸಂಬಂಧಪಟ್ಟಂತ ಅವರು ಕೂಡ ಮಾತಾಡಿದ್ದಾರೆ. ನಾನು ಕೂಡ ಜಿಲ್ಲಾ ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂತೀನಿ, ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಂತೀನಿ. ಒಂದು ಪರಿಹಾರ ಇದು ಒಂದು ಕಡೆಗಾಯಿತು. ಇನ್ನೊಂದು ಕಡೆಗೆ ದೇಹ ಆದರೂ ಕೂಡ ಸಿಗಬೇಕು. ಆ ದಿಕ್ಕಲ್ಲಿ ಈಗ ಆಲ್ರೆಡಿ ನಮ್ಮ ಗೌರವಂತ SP ಅವರು ಇರ್ಬೋದು, ರಕ್ಷಣಾಧಿಕಾರಿಗಳು, ಇತರೆ ಪೋರ್ಟ್ ಅಂಡ್ ಫಿಶರಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಹುಡುಕುವಂತ ಕಾರ್ಯ ಡ್ರೋನ್ ಮುಖಾಂತರ ಎಲ್ಲ ಮಾಡ್ತಾ ಇದ್ದಾರೆ. ನಾಳೆ ಒಂದಿನ ಮಧ್ಯಾಹ್ನದವರೆಗೂ ಪ್ರಯತ್ನ ಮಾಡಿ ಆಮೇಲಾದ್ರೂ ಕೂಡ ಒಂದು ವಿಶೇಷವಾದಂತ ಕೋಸ್ಟಲ್ ಹೆಲಿಕಾಪ್ಟರ್ನ ತಂದು ಸರ್ಚ್ ಮಾಡುವಂತ ಪ್ರಯತ್ನನ ಆದಷ್ಟು ಬೇಗ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಬೇರೆ ಬೇರೆ ಕ್ರಿಮಿಕೀಟಗಳು ತಿಂದು ಒಂದು ಬಾಡಿ ನಾಶ ಆದ್ಮೇಲೆ ಆಮೇಲೆ ಮೂಳೆನೂ ಕೂಡ ಸಿಗಲ್ಲ. ಹಾಗಾಗಿ ಅದ್ರ ದೇಹ ಆದರೂ ಕೂಡ ಸಿಕ್ಕರೆ ಆ ಕುಟುಂಬಕ್ಕೊಂದು ಸಮಾಧಾನ ಆಗುತ್ತೆ. ಹಾಗಾಗಿ ದಯಮಾಡಿ ನಾನು ಘನ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಂತೀನಿ, ನಾವು ಎಲ್ಲರ ಪರವಾಗಿ ಆದಷ್ಟು ಬೇಗ ಒಂದು ವಿಶೇಷವಾದಂಥ ಒಂದು ಹೆಲಿಕಾಪ್ಟರ್ನ ವ್ಯವಸ್ಥೆ ಮಾಡಿ ನಾಳೆ ಮಧ್ಯಾಹ್ನ ಮೇಲೆ ಒಂದು ಹುಡುಕುವಂತ ಕೆಲಸವನ್ನ ಮಾಡಿದ್ರೆ ನಾಳೆ ಸಂಜೆ ಒಳಗೆ ದೇಹವನ್ನ ದಡಕ್ಕೆ ಸೇರಿಸುವಂತ ಪ್ರಯತ್ನ ಅಥವಾ ಕುಟುಂಬಕ್ಕೆ ತಲುಪಿಸುವಂತ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಸರ್ಕಾರ ಆ ದಿಕ್ಕಲ್ಲಿ ಗಮನ ಕೊಡಬೇಕು. ಮತ್ತು ವಿಶೇಷವಾಗಿ ಒಂದು ಆ ತಾಯಿ, ಒಂದು ಕುಟುಂಬದ ಹೆಣ್ಮಗಳು ಇವತ್ತು ತೊಂದರೆ ಆಗಿದೆ. ಇನ್ನು ಉಳಿದಂಥವ್ರ ತಂದೆ ತಾಯಿಯನ್ನು ಮಗನನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಒಂದು ನಿಮ್ಮ ಚೌಕಟ್ಟನ್ನು ಬಿಟ್ಟು ಏನೊಂದು ವಿಶೇಷವಾಗಿ ಆ ಕುಟುಂಬ ಧೈರ್ಯವಾಗಿ ಬದುಕೋಕ್ಕೋಸ್ಕರ, ಅವರು ಹೊಟ್ಟೆಪಾಡಿಗೋಸ್ಕರ ಈ ಆಹಾರವನ್ನ ಕೊಡ್ಲಿಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ ಪಾಪ ಮಾಡ್ಕೊಂಡಂತ ಒಂದು ದುರ್ಘಟನೆ ಇದು. ಇದ್ದಕ್ಕಿದ್ದಂಗೆ ದೊಡ್ಡ ಗಾಳಿ ಬಂದು ಈ ರೀತಿ ಜೀವನ ಎಳ್ಕೊಂಡು ಹೋಗುವಂತ ಪ್ರಯತ್ನ ಆಗಿದೆ. ಒಂದು ವಿಶೇಷವಾದಂತ ಒಂದು ಅನುದಾನ, ಒಂದು ಈಗಿನ ಪ್ರಕಾರ ನಮ್ಮ ಸೆಂಟ್ರಲ್ ಇದರಿಂದ ಜನತಾ ಪರಿವಾರ ಯೋಜನೆ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಅಲ್ಲಿ ಒಂದು 5 ರಿಂದ 6 ಲಕ್ಷ ಸಿಗಬಹುದು. ಇನ್ನೊಂದು ಅವರ ಒಂದು ನಾಡದೋಣಿಯ ಒಂದು ಸಂಘ ಏನಿದೆ, ಆ ಒಂದು ಸಬ್ಸಿಡಿ ಫ್ಯೂಯಲ್ ಸಬ್ಸಿಡಿಲಿ ಉಳಿತಾಯದ ಒಂದು ಸಂಘ, ಸಂಕಷ್ಟ ಪರಿಹಾರ ಅಂತ ಹೇಳಿದೆ. ಅದರಿಂದ ನಮ್ಮ ಗೌರವಿತ ನಮ್ಮ ಶಾಸಕರು ಯಶ್ಪಾಲ್ ಸುವರ್ಣ ಅವರು ಫೋನ್ ಮುಖಾಂತರ ಹೇಳಿದ್ದಾರೆ. ಅವರು ಕೂಡ ಒನ್ ಆಫ್ ದಿ ಡೈರೆಕ್ಟರ್ 10 ಲಕ್ಷ ರೂಪಾಯಿನ ನಾವು ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಆಲ್ರೆಡಿ ಹೇಳಿದ್ದಾರೆ. ಇದ್ರ ಜೊತೆಗೆ ಸರ್ಕಾರ ವಿಶೇಷವಾಗಿ ಒಂದೊಂದು ಕುಟುಂಬಕ್ಕೆ ಒಂದು 25 ಲಕ್ಷ ಆದರೂ ಕೂಡ ಪರಿಹಾರ ಕೊಟ್ಟರೆ ಅವ್ರ ಗೌರವದಿಂದ ನೋವಿಂದ ಹೊರಗೆ ಬಂದು ಬದುಕೋ ದಾರಿಯನ್ನು ಹುಡುಕಬಹುದು. ಅದಕ್ಕೆ ಸರ್ಕಾರ ಕೈ ಜೋಡಿಸಬೇಕು ಅಂತ ನಾನು ಘನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ಕೊಂತೀನಿ. ಸರ್, ಈಗ ಅಪಘಾತ ಆದಾಗ ಕ್ವಿಕ್ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಸಿ ಆಂಬುಲೆನ್ಸ್, ಈಗ ಕೋಟ ಅವರೇ ಲಾಸ್ಟ್ ಟೈಮ್ ಫಿಶರೀಸ್ ಮಿನಿಸ್ಟರ್ ಆಗಿದ್ದಾಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಅದ್ರ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಸರ್? ಅಂದ್ರೆ ಇದು ಈ ತರದ ಸಂದರ್ಭದಲ್ಲಿ ಅದು ಈ ತರ ಕೋಸ್ಟಲ್ ಲೈನಲ್ಲಿ ಆ ತರ ಒಂದು ಹೆಚ್ಚಿನ ಸಂಖ್ಯೆ ಸಿ ಆಂಬುಲೆನ್ಸ್ಗಳು ಬೇಕಾಗುತ್ತೆ. ಮತ್ತೆ ಸ್ಕೀ ಬೋಟ್ ಅಂತ ಸಿಗುತ್ತೆ, ಸಡನ್ ಆಗಿ ಜೆಸ್ಕಿ ಅಂತ ನಾವೇನು ಹೇಳ್ತೀವಿ, ಆ ಬೋಟ್ ಮುಖಾಂತರ ಬೇಕು. ಯಾಕಂದ್ರೆ ನೋಡಿ, ಮುಳುಗ್ಬೇಕಾದಾಗ ಪಾಪ ದೋಣಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ, ಅಂದ್ರೆ ತೇಲಾಡ್ತಿದ್ದಾನೆ. ಏನಾದ್ರು ಮಾಡಿ 15 ನಿಮಿಷ ವೇಟ್ ಮಾಡಿದ್ದಾನೆ. ಇನ್ನೊಬ್ಬಂಗೆ ಈಜ್ ಬರಲ್ಲ, ಅವ್ನು ಗಟ್ಟೆ ಸೊಂಟ ಹಿಡ್ಕೊಂಡಿದ್ದಾನೆ. ಎಲ್ಲರೂ ಹೇಳ್ಕೊಂಡು ಹೋದಂಗೆ ಆಯ್ತು. ಅಟ್ಲೀಸ್ಟ್ ಆ ಒಂದು ಸಮ್ ಫ್ಯೂ ಮಿನಿಟ್ಸ್ ಅಲ್ಲಿ ಆ ತರ ಮೋಟರ್ ಬೈಕ್ಗಳು ಇದ್ರೆ, ವಾಟರ್ ಬೈಕ್ಗಳು ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಈ ತರ ನಾವಿವತ್ತು ಇಂಥ 21ನೇ ಶತಮಾನದಲ್ಲಿದ್ದೀವಿ. ಈ ತರ ಇಂಪ್ಲಿಮೆಂಟ್ಸ್, ಈ ತರ ಏನೇನು ಬೇಕು ಅದು ಪ್ರೊವೈಡ್ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಕೂಡ ಮಾಡ್ಕೊಂತೀವಿ.